ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸಕ್ತರಾದ ಎಲ್ಲರಿಗೂ ಹಾಗೂ ಮೀಡಿಯಾದವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಈ ದಿನ ಹರಿಕಾ ಈ ಚಿತ್ರದ ತಂಡದವರು, ಹೊಸ ತಂಡದವರು ಇವರು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ. ಗೌಡರು PC ಗೌಡ, CPR ಗೌಡರು ನಿರ್ಮಿಸಿ ಮೋಹನ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ. ಸುನೀಲ್ ಆಲ್ಸೋ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸುನೀಲ್ ತುಂಬ ನಮಗೆ ಪರಿಚಯ, ಹಾಗಾಗಿ ಇಲ್ಲಿ ಮೇಲೆ ಅವರು ಬಂದು ಬರಬೇಕು ಅಂತ ಕೇಳಿಕೊಂಡು ತುಂಬ ಸಂತೋಷ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೂ ಈ ಹೊಸ ತಂಡರೆಲ್ಲ ಸೇರಿ ಈ ಒಂದು ಚಿತ್ರವನ್ನು ಮಾಡ್ತಿದ್ದಾರೆ. ಈ ಚಿತ್ರ ಚೆನ್ನಾಗಿ ಸಕ್ಸಸ್ ಆಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ವಿಶ್ ಆಲ್ ದ ಬೆಸ್ಟ್. Thank you so much. Thank you, Bobby. Okay, Koredali, can I just have a few words from Adarsh? So please. ಎಲ್ಲರಿಗೂ ನಮಸ್ಕಾರ. 2018ರಲ್ಲಿ ನಾನು ಸುದ್ದಿ ಅನ್ನೋ ಸಿನಿಮಾ ಮಾಡಿದ್ದೆ. ಆಗಿಂದ ನಿರ್ದೇಶಕ ಮೋಹನ್ ಅವರ ಜೊತೆ ಟಚ್ಚಲ್ಲಿದ್ದಾರೆ. ಅವ್ರು ಸಿನಿಮಾ ಮಾಡಬೇಕು ಅಂತ ಆಗಿಂದನೂ ಕೂಡ ಅವರು ಹೊಡೆದಾಡ್ತಾ ಇದ್ದಾರೆ. ಆ್ಯಂಡ್ ಐ ಹ್ಯಾಟ್ಸ್ ಆಫ್ ಟು ಹಿಸ್ ಕನ್ವಿಕ್ಷನ್. ಇವತ್ತು ಆ ಕನಸು ನನಸಾಗ್ತಾ ಇದೆ. ಸೊ ನಿರ್ಮಾಪಕರಾದ CPR ಗೌಡ್ರಿಗೆ ಹಾಗೂ ನಿರ್ದೇಶಕರಾದ ಮೋಹನ್ ಅವ್ರಿಗೆ ಹಾಗೂ ಅವರ ತಂಡಕ್ಕೆ, ಆ್ಯಕ್ಟರ್ಸ್ಗೆ ಎಲ್ರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಆದರ್ಶ್, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಪ್ರತ್ಯಕ್ಷವಾಗೂ ಪರೋಕ್ಷವಾಗೂ ಭಾಳ ಜನ ಬಂದಿದ್ದಾರೆ ಶುಭ ಕೋರೋಕೆ. ಥ್ಯಾಂಕ್ ಯು ಸೊ ಮಚ್. ಹರಿಹಾ ಚಿತ್ರಕ್ಕೆ ಶುಭ ಕೋರ್ತಾ ಇದ್ದೀವಿ. ಈಗ ಮತ್ತೆ ಇನ್ನು ತಡ ಮಾಡದೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಕ್ಯಾನ್ ಐ ಪ್ಲೀಸ್ ಕಾಲ್ ಶ್ವೇತಾ ಆರ್ ಪ್ರಸಾದ್, ನಮ್ಮ ಭವ್ಯ ಮೇಡಮ್ ಚಿಕ್ಕ ಸನ್ಮಾನ, ಟೋಕನ್ ಆಫ್ ರೆಸ್ಪೆಕ್ಟ್. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ ಒಂದು ಚಿಕ್ಕ ಉಡುಗೊರೆ, ಒಂದು ಸಣ್ಣ ಸನ್ಮಾನ, ಮ್ಯೂಸಿಕ್. ಪ್ರಮುಖರು ಪಾತ್ರ ಮಾಡ್ತಿರೋರು. ಆ್ಯಂಡ್ ವಿ ಹ್ಯಾವ್ ರಘು ಗೌಡ, ಅವ್ರ ಜೊತೆಯಲ್ಲಿ KGF 1, 2 ಬಹಳ ವರ್ಷಗಳಿಂದ ನಾನು ಅವ್ರಿಗೆ ಫ್ಯಾನು. ಅಶೋಕ್ ಶರ್ಮಾ ಅವರಿದ್ದಾರೆ, ಮಾಸ್ಟರ್ ಚಿನ್ಮಯ್ ಗೌಡ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಚಿತ್ರದ ಶರ್ಮಾರವರ ಪೇರಾಗಿ ಧನುಶ್ರೀ ಅವರಿದ್ದಾರೆ, ಮತ್ತು ಅನಘ ಅವರಿದ್ದಾರೆ, ಶಶಿರಾಜ್, ಹರ್ಷಿತಾ ಅಂತ ದಿವ್ಯಾ ಅನ್ನೋ ಪಾತ್ರ ಮಾಡ್ತಿದ್ದಾರೆ. ಆಕ್ಷನ್ ಕೊರಿಯೋಗ್ರಾಫರ್ ಮಲಯಾಳಂ ಬಹಳ ಸದ್ ಮಾಡುವಂಥ ವ್ಯಕ್ತಿ ಇರ್ಫಾನ್ ಅವ್ರ ಜೊತೆಲಿದ್ದಾರೆ. ಉಮೇಶ್ ಅವ್ರ ಜೊತೆಲಿದ್ದಾರೆ. ಉಮೇಶ್ ಅಣ್ಣ, ಥ್ಯಾಂಕ್ ಯು. ಸುಚಿ ಗೌಡ್ರು ಬಹಳ ಸದ್ದು ಜಾಸ್ತಿ ಅವ್ರದ್ದು. ಸುಚಿ ಗೌಡ್ರೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅಸ್. ಓಕೆ. ಋತ್ವಿಕ್ ನಮ್ಮ ಚಿತ್ರದ ಛಾಯಾಗ್ರಾಹಕರು, DOP. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ಹರಿಹಾ ಸುನಿಲ್ ಶಿವರಾಮ್. ಕೋ ರೈಟರ್ ಪವನ್ ಅವರಿದ್ದಾರೆ. ಅವ್ರ ಜೊತೆಯಲ್ಲಿ ಇತ್ತೀಚೆಗೆ ಟಗರುಗಳ ಚಿತ್ರ ಬಹಳ ಸದ್ದು ಮಾಡಿತ್ತು. ಅವರಲ್ಲಿ ಮಾಸ್ತಿ ಅವರಿದ್ದರು. ಮಾಸ್ತಿ ಅವರ ಶಿಷ್ಯನಾಗಿ ಪ್ರತಾಪ್ ಅವರಿದ್ದಾರೆ. ಪ್ರತಾಪ ಚಿತ್ರದ ಡೈಲಾಗ್ಗಳಲ್ಲಿದೆ. ಸುಭಾಷ್, ಎಸ್ ವಿ ಹ್ಯಾವ್ ಕೋ ರೈಟರ್ ಸುಭಾಷ್. ಸೊ ಇದು ಚಿತ್ರ. ಸುಮುಖ ರಾವ್ ಚಿತ್ರದ ಸಂಗೀತ ನಿರ್ದೇಶಕರು. ಮತ್ತು CPR ಗೌಡರು ಒಂದ್ಸರಿ ಎದ್ದಿದ್ದು ನಮಸ್ಕಾರ ಮಾಡೋದು ನಾವು ಖುಷಿ ಆಗ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂಜಯ್ ಕುಮಾರ್, ಮಾಂತ್ರಿಕ್ ಸ್ಟುಡಿಯೋಸ್, ಸಂಜಯ್ ಕುಮಾರ್ ಸಂಕಲನಕಾರರು, ಎಡಿಟರ್ ಸಂಜಯ್ ಕುಮಾರ್. ಮೊದಲಿಗೆ ಹೀಗೆ ಹಾಗೂ ಕರೆದ ತಕ್ಷಣ ಬಂದಿದ್ದಂಥ ಎಲ್ಲ ವಿದೇಶಿಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮ್ಮ ಮೊದಲೇ MP ಪ್ರೊಡಕ್ಷನ್ಸ್ ವತಿಯಿಂದ ಹರಿಹಾ ಎಂಬ ಸಿನಿಮಾ ನಿರ್ಮಾಣವಾಗಿದೆ. ಇದು ನನ್ನ ಚೊಚ್ಚಲ ನಿರ್ದೇಶನ. ಇದಕ್ಕೆ CPR ಗೌಡ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೇ 12ನೇ ತಾರೀಕಿಂದ ಸಿನಿಮಾ ಶುರುವಾಗ್ತಾ ಇದೆ. ಹೆಚ್ಚಿನ ವಿವರಗಳನ್ನ ಸಿನಿಮಾ ರಿಲೀಸ್. ಥ್ಯಾಂಕ್ ಯು. ಸರ್, ಬೇಸಿಕ್ಲಿ ಹರಿಹಾ ಅಂದರೆ ಡೆಸ್ಟ್ರಾಯರ್ ಆಫ್ ಎನಿಮೀಸ್ ಅಂತ. ಇದೊಂದು ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಬರುತ್ತೆ. ಹಾಗಂತ ಕೇವಲ ಒಂದು ಜಾನರ್ಗೆ ಮಾತ್ರ ಸೀಮಿತ ಆಗಿರಲ್ಲ. ಎಲ್ಲ ರೀತಿಯ ಎಮೋಷನ್ಸ್ ಕೂಡ ಇರುತ್ತೆ. ಲವ್ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು, ಸೀಕ್ರೆಟ್ಸ್ ಥ್ರಿಲ್ಲರ್ ಮೂವ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಇರುತ್ತೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಆಸ್ ವೆಲ್ ಆಸ್ ಥ್ರಿಲ್ಲರ್ನ ಯಾರು ಲವ್ ಮಾಡ್ತಾರೆ ಅಂಥವ್ರಿಗಂತೂ ತುಂಬ ಇಷ್ಟ ಆಗುತ್ತೆ.
ಶೂಟಿಂಗ್ ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರಿನಲ್ಲೇ ನಡೆಯುತ್ತೆ, ಒಂದೇ ಒಂದು ಸೀನ್ ಮಾತ್ರ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಟೋಟಲ್ 4 ಸಾಂಗ್ಸ್ ಬರುತ್ತೆ. ಸೈಕಾಲಜಿಕಲ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಏನು ವಸ್ತು ಪ್ರಾಧಾನ್ಯವಾಗಿರುತ್ತೆ? ಸರ್ ಬೇಸಿಕ್ಲಿ ಏನಾಗುತ್ತೆ, ನಮ್ಮ ಮನೇಲಿ ಏನಾದ್ರು ಒಂದು ಇನ್ಸಿಡೆಂಟ್ ನಡೀತು ಅಂದರೆ ಅದು 4 ಗೋಡೆ ಮಧ್ಯೆ ಮುಗಿದೋಗುತ್ತೆ. ಅದೇ ಏನಾದ್ರು ಬೇರೆಯವ್ರ ಮನೇಲಿ ಬಂದರೆ ಲೈಕ್ ಹೇಗಾಗುತ್ತೆ ಅಂದರೆ ತಿರುಪತಿ ಪ್ರಸಾದಕ್ಕಿಂತ ಜಾಸ್ತಿ ನೀಟಾಗಿ ಅನ್ಸ್ಕೊಂಡ್ಬಿಡ್ತಾರೆ ಬೇರೆಯವ್ರ ಮನೆ ವಿಷಯಗಳಾಗ. ಸೊ ಅಂಥದ್ದೊಂದು ವಿಷಯನ ಇಟ್ಕೊಂಡು ರೆಡಿ ಮಾಡಿರುವಂಥ ಸಬ್ಜೆಕ್ಟ್ ಸರ್. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರೋ ಎಲ್ಲ ಡಿಜಿಟಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದವ್ರಿಗೆ. ಸಿನಿಮಾ ಹೆಸರು ಟೈಟಲ್ ನೋಡಿದ್ರೆ ನೀವು ಅರಿಹ ಅಂತ. ಅರಿಹ ಅಂದರೆ ಅರ್ಥ ಇ ವಿಲ್ ಡೆಸ್ಟ್ರಾಯ್, ಕೆಟ್ಟು ಶಕ್ತಿನ ನಾಶ ಮಾಡುವಂಥ ಶಕ್ತಿ ಇರೋದು. ಇದು ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಸರ್ ಹೇಳ್ದಂಗೆ. ನಮ್ಮ ಡೈರೆಕ್ಟರ್ ಮೋಹನ್ ಸರ್ ಇವ್ರು ನನಗೆ ಆಪರ್ಚುನಿಟಿ ಕೊಟ್ಟಾಗ ಯೂಶಲಿ ನಾಟ್ ಅ ಫ್ಯಾನ್ ಆಫ್ ಥ್ರಿಲ್ಲರ್ ಸಬ್ಜೆಕ್ಟ್ ಎಲ್ಲ. ನನಗೆ ಇವ್ರು ಹೇಳಿದ ರೀತಿ ಥ್ರಿಲ್ಲರ್ ಸಬ್ಜೆಕ್ಟ್ನ ಈ ರೀತಿ ತೋರಿಸ್ಬೋದು ಅಂತ ಕೇಳಿದ್ದು ತುಂಬ ವಿಶೇಷವಾಗಿತ್ತು. ಸೊ ಮೊದಲನೇ ವಿಶೇಷತೆ ಈ ಕತೆ, ಈ ಸ್ಕ್ರಿಪ್ಟು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಬಿಗ್ ಥ್ಯಾಂಕ್ಸ್ ಟು ಮೋಹನ್ ಸರ್. ನನಗೆ ಮೋಹನ್ ಸರ್ಗೆ ಪರಿಚಯ ಮಾಡಿಕೊಟ್ಟ ಸಚಿಗಳು ಅವ್ರಿಗೆ ಮೋರ್ ಥ್ಯಾಂಕ್ಸ್. ಸೊ ಈ ಟೀಮ್ ಪರಿಚಯ ಆಗಿದ್ದು ನನ್ನ ಅದೃಷ್ಟ. ಮೋಹನ್ ಸರ್ ನನ್ನ ತುಂಬ ವರ್ಷದಿಂದ ನೋಡಿದ್ರಂತೆ. ಅವರೇ ಮೊದಲನೇ ಪ್ರಯತ್ನ, ಮೊದಲನೇ ನಿರ್ದೇಶನ. ಅವರು ಚೆನ್ನಾಗಾಗಬೇಕು, ನಾನು ಹಾಕೊಂಡು ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ. ನನಗಿದು ನಾಯಕ ನಟನಾಗಿ 4ನೇ ಚಿತ್ರ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಬೇಕು. ಆ್ಯಂಡ್ ಬಂದಿರುವಂಥ ಎಲ್ಲ ಗೆಸ್ಟ್ಗೆ, ಮಾಸ್ತಿ ಸರ್ ಆಗಲಿ, ನಮ್ಮ ಆದರ್ಶ್ ಸರ್ ಆಗಲಿ, ಮತ್ತು ಕಿಟ್ಟಿ ಸರ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಲ್ಲಿ ಸ್ಟೇಜ್ ಮೇಲಿರೋರಿಗೆ ಆಲ್ ದಿ ಬೆಸ್ಟ್. ಇದರಲ್ಲಿ ಇನ್ನೊಂದು ವಿಶೇಷತೆ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ಆಕಾಶ್ ಅಂತ. ಅಷ್ಟೇ, ಇದರಿಂದ ಜಾಸ್ತಿ ಹೇಳೋಕ್ಕಾಗಲ್ಲ. ಆಕಾಶನ ಹೆಸರಲ್ಲಿ ಏನು ಅರ್ಥ ಇದೆ, ಅದೆಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ, ಅದೆಷ್ಟು ಆ ಹೆಸರಿಗೆ ಎಷ್ಟು ನಾವೆಲ್ಲ ಹತ್ತಿರ ಇದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆ್ಯಂಡ್ ಎಲ್ಲ ಟೆಕ್ನಿಕಲ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಒಂದು ಈ ಒಳ್ಳೆ ಸಿನಿಮಾ ಗೆಲ್ಲೋದಕ್ಕೆ ಬರೀ ಆರ್ಟಿಸ್ಟ್ ಅಲ್ಲ, ಒಂದು ಟೀಮು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಟೆಕ್ನಿಷಿಯನ್ಸ್ ಎಲ್ಲರೂ ಮುಖ್ಯವಾಗ್ತಾರೆ. ಆ್ಯಂಡ್ ತುಂಬ ಒಳ್ಳೆ ಟೀಮ್ ಸಿಕ್ಕಿದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೆಟ್ಟ ಶಕ್ತಿ ಅಂತ ಹೇಳಿದ್ರೆ ಯಾವ ಕೆಟ್ಟ ಶಕ್ತಿ ನಾಶ ಮಾಡಕ್ಕೆ ಹೋಗ್ತಿದ್ರು ಸಿನಿಮಾದಲ್ಲಿ? ಸರ್ ಕೆಟ್ಟ ಶಕ್ತಿ ನಿಮಗೆ ಈಗ ಕ್ರೈ ಮಾಡೋದು ಕೂಡ ಕೆಟ್ಟ ಶಕ್ತಿ. ಈಗ ಒಂದು ಸೊಸೈಟಿಗೆ ಕೆಟ್ಟದಾಗ್ತಿದೆ ಅಂದರೆ ಒಂದು ಕೆಟ್ಟ ಶಕ್ತಿ ಒಬ್ಬ ಮನುಷ್ಯನ ಮುಖಾಂತರ ಆಗ್ಬೋದು. ಇಲ್ಲ ನಮಗೆ ಕರೋನಾ ಅನ್ನೋದು ಒಂದು ಕೆಟ್ಟ ಶಕ್ತಿ ಹೇಗೋ, ಈಗ ಮನುಷ್ಯನ ಮುಖಾಂತರ ಒಂದು ಕೆಟ್ಟದಾಗ್ತಿರುತ್ತೆ. ಆ ಕೆಟ್ಟತನನ ನಾಶ ಮಾಡೋಕ್ಕೆ ಇರುವಂತಹ ಒಂದು ಅರ್ಥ ಇದು ಅರಿಹ ಅಂದರೆ. ಎಲ್ರಿಗೂ ನಮಸ್ಕಾರ. ನನ್ನ ಕಮರುಟು ಚೆಕ್ ಪೋಸ್ಟ್ ಆದ ನಂತರ ಭಾಳ ಸಿನಿಮಾಗಳು ಬಂತು. ಅದರಲ್ಲಿ ಒಲವೆ ನಗರ 2 ಆಗಲಿ, ಚೀಟು ಯುವಕರ ಸಂಘ ಆಗಲಿ, ಒಂದು ಕಮರ್ಷಿಯಲ್ ಆಗಿ ಆಗಿದ್ದು. ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೇಳ್ದಂಗೆ ಒಂದು ಕೆಟ್ಟ ಶಕ್ತಿನ ನಾಶ ಮಾಡುವಂಥ ಸಬ್ಜೆಕ್ಟು. ಆ ಕೆಟ್ಟ ಶಕ್ತಿ ನಾಶ ಮಾಡುವಂಥ ಪವರ್ ನನಗೆ ಕೊಟ್ಟಿದ್ದಾರೆ. ಸೊ ಒಂದು ಡಿಫ್ರೆಂಟ್ ಆದ ರೋಲು, ಒಂದು ತುಂಬ ತೂಕವಾಗಿರುವಂಥ ಒಂದು ಕ್ಯಾರೆಕ್ಟರ್. ನಾನು ಇದುವರೆಗೂ ಅಂಥ ಕ್ಯಾರೆಕ್ಟರ್ಗಳು ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು, ಆಗ ನಮ್ಮ ಮನೆಗೆ ಬಂದಿದ್ದರು, ಅಲ್ಲಿಂದ ಒಂದು ಪರಿಚಯ. ಸೊ ಒಂದು ಒಳ್ಳೆ ಡೆಡಿಕೇಶನ್, ಒಂದು ಹಾರ್ಡ್ ವರ್ಕ್ ಇರುವಂಥ ವ್ಯಕ್ತಿ. ಹಾಗೆ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೇದಿಕೆ ಮೇಲೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಗೆಸ್ಟ್ಗಳು ಯಾರು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸಬ್ರುಗಳಿಗೆ ಇಂಥ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ಈಗಾಗಲೇ ಒಂದು ಸಿನಿಮಾ ಹಾಗೆ 2 ಧಾರಾವಾಹಿ ಮಾಡಿದ್ದೀನಿ. ಇದು ನನ್ನ ಕರಿಯರಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ರೋಲ್. ನಾನು ಇದರಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಇಷ್ಟು ದಿನ ನಾನು ತುಂಬ ಮುಗ್ಧವಾಗಿರೋ ಮನೆ ಹುಡುಗಿ ರೋಲ್ ಮಾಡಿದ್ದೆ. ಇದು ತುಂಬ ಡಿಫ್ರೆಂಟಾಗಿ ನನಗೆ ಬಂದಿರೋ ಅಪಾರ್ಚುನಿಟೀಸಲ್ಲಿ ಇದು ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ತುಂಬ ಚಾಲೆಂಜಿಂಗ್ ಆಗಿದೆ. ಹೆಸರು ಟೈಟಲ್ ಇವತ್ತೇ ನನಗೂ ಗೊತ್ತಾಗಿತ್ತು.
ಅರಿಹ ಅಂದರೆ ಕೆಟ್ಟದನ್ನು ನಾಶ ಮಾಡೋರು, ಆ್ಯಂಡ್ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇರೋದೇ ಹಾಗೆ ಕ್ರೈಮ್ ಹಿಡಿಯೋದಕ್ಕೆ. ಸೊ ಇಟ್ ಈಸ್ ಒನ್ ಆಫ್ ದ ಮೇನ್ ರೋಲ್ ಇನ್ ದ ಮೂವಿ. ಹಾಗಾಗಿ ಒಪ್ಕೊಂಡೆ. ಆ್ಯಂಡ್ ಒಬ್ಬ ಆ್ಯಕ್ಟರ್ಗೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಈಗಾಗಲೇ 5-6 ವರ್ಷದಿಂದ ಒಂದೇ ಥರ ರೋಲ್ ಮಾಡಿರೋರಿಗೆ ಇದು ಕ್ವೈಟ್ ಆಪೋಸಿಟ್. ಅಂದರೆ ಇಷ್ಟು ದಿನ ತುಂಬ ಮೃದು ಆಗಿದ್ದ ರೋಲಿಗೆ ಇವಾಗ ಒಬ್ಬ ಕೆಟ್ಟವರನ್ನು ಹಿಡಿಯೋದು, ಕ್ರೈಮನ್ನು ಹಿಡಿಯೋರನ್ನ ರೋಲ್ ಕೊಟ್ಟಿದ್ದಾರೆ. ಹಾಗಾಗಿ ಐ ಸೆಡ್ ಯೆಸ್. ಆ್ಯಂಡ್ ಕ್ರೈಮ್ ಥ್ರಿಲ್ಲರ್ ನನಗೆ ಒನ್ ಆಫ್ ದ ಫೇವ್ರೆಟ್ ಜಾನರ್ಸ್. ಅದು ಎಷ್ಟೇ ಬೋರಿಂಗ್ ಆಗಿದ್ರು ಒಂದ್ಸಲಿನಾದ್ರೂ ನಾವು ಸಿನಿಮಾ ನೋಡ್ತೀವಿ. ಹಾಗಾಗಿ ತುಂಬ ಒಳ್ಳೆ ಜಾನರ್ ಆಗಿದ್ದರಿಂದ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ಸ್ ಟು ಮೋಹನ್ ಆ್ಯಂಡ್ ಸುಚಿ ಆ್ಯಂಡ್ ದ ಎಂಟೈರ್ ಟೀಮ್ ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ. ಆ್ಯಂಡ್ ಮೀಡಿಯಾದವ್ರು ಇವತ್ತು ಬಂದಿದ್ದೀರಾ, ಹೀಗೆ ಕೊನೆ ತನಕ ರಿಲೀಸ್ ಆಗೋ ತನಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು CPR ಗೌಡ ಅಂತ. ನಾನು ಈ ಫಿಲಮ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. MP ಪ್ರೊಡಕ್ಷನ್ ಇದೆ. ಮೊದಲನೇ ಹರಿಹ ಸುನೀಲ್ ಮತ್ತು ಮೋಹನ್ ಅವರು ಕಥೆ ತಂದರು. ಅದನ್ನು ಕೇಳಿದೆ, ತುಂಬ ಚೆನ್ನಾಗಿ ಅನಿಸ್ತು. ಹಾಗಾಗಿ ಮಾಡೋಣ ಅಂತಂದರೆ ಸರಿ ಆಯಿತು ಅಂದ್ಬಿಟ್ಟು ಒಪ್ಕೊಂಡಿದ್ದೆ. ಆಯಿತಾ, ಈ ಮಾಧ್ಯಮದವರು ಇದೇ ರೀತಿ ನನಗೆ ಸಪೋರ್ಟ್ ಮಾಡಬೇಕು ಕೇಳ್ಬೋದು. ಸ್ಟೇಜ್ ಮೇಲೆ ನಡೆದಿರ್ತಕ್ಕಂತಹ ಕಲಾವೃಂದ, ಚಿತ್ರದ ಟೆಕ್ನಿಷಿಯನ್ಸು, ಮೀಡಿಯಾದವರು, ವೀಕ್ಷಕರು ಎಲ್ಲರಿಗೂ ಕೂಡ ನನ್ನ ವಂದನೆಗಳು. ಅರಿಹ ಈ ಒಂದು ಚಿತ್ರದಲ್ಲಿ ನನಗೂ ಕೂಡ ಮೋಹನ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪಾತ್ರದ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪಾತ್ರ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಅನ್ನೋಕ್ಕಿಂತ ಬಹಳ ಪ್ರೀತಿಯಿಂದ, ಬಹಳ ಒಲಮೆಯಿಂದ ಮೋಹನ್ ಮತ್ತು ಸುಚಿಯವರು ಸರಿ ಪಾತ್ರವನ್ನು ನೀವೇ ಮಾಡಬೇಕು ಅಂತ ಕೇಳಿಕೊಂಡ್ರು. ಆ ಒಂದು ರೆಸ್ಪೆಕ್ಟು ನಿಜವಾಗ್ಲೂ ನನ್ನ ಮನ ಒಲಿಸೋದಕ್ಕೆ ಕಾರಣ ಆಯಿತು. ಆಮೇಲೆ ನಾನು ಕತೆ ಕೇಳಿದಾಗ ನನ್ನ ಪಾತ್ರ ಏನಿದೆ ಒಂದು ಸಿನಿಮಾದಲ್ಲಿ, ಒಬ್ಬ ಟೀಚರ್, ಒಬ್ಬ ಅಧ್ಯಾಪಕನ ಪಾತ್ರ ಮಾಡ್ತಾ ಇದ್ದೀನಿ. ಇಡೀ ಸಿನಿಮಾಗೆ ಒಂದು ಫೌಂಡೇಶನ್ ಅಂತ ಹೇಳ್ತಾರಲ್ಲ, ಆ ಒಂದು ಫೌಂಡೇಶನ್ನು ನನ್ನ ಒಂದು ಪಾತ್ರ ಈ ಒಂದು ಚಿತ್ರಕ್ಕೆ. ಸೊ ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ನಾನು ಕಾಯ್ತಿದ್ದೀನಿ. ಆ್ಯಂಡ್ ಇಡೀ ಟೆಕ್ನಿಷಿಯನ್ಸ್, ಕಲಾವೃಂದ ಎಲ್ಲರಿಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೀಡಿಯಾದವ್ರಿಗೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರಘುಗೌಡ ಅಂತ. ಸೊ ಹೊಸ ಟೀಮ್ ಅಂದಿದ ತಕ್ಷಣ ನಾವು ಮಿನಿಮಮ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು ಹೊಸ ಥರದ ಚಿತ್ರ, ಒಂದು ಹೊಸ ಥರದ ನರೇಷನ್. ನಾನು ಯೂಶ್ವಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸ್ಮಾಲ್ ವೀಡಿಯೋಸ್, ವೈಲ್ಸ್, ರ್ಯಾಪ್ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಪ್ರ್ಯಾಂಕ್ ಮಾಡೋಕ್ಕೆ ಯಾವಾಗಲೂ ಇಷ್ಟ ಆಯಿತು. ಬಟ್ ರಿಯಲ್ ಲೈಫಲ್ಲಿ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಅದನ್ನು ಎಡ್ವರ್ಟ್ ಆದರೆ ಜನ ಧರ್ಮದೇಟ್ ಹಾಕ್ತಾರೆ, ಅದೊಂದು ಭಯ ಇತ್ತು. ಸೊ ಇಲ್ಲಿ ನನಗೊಂದು ಪ್ರ್ಯಾಂಕ್ ಸ್ಟಾರ್ ರೋಲ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿತ್ತು ರೋಲ್, ಅದಕ್ಕೆ ಈಸಿಯಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಜಸ್ಟ್ ಒಂದು ಸೈಕಲಾಜಿಕಲ್ ಥ್ರಿಲ್ಲರಲ್ಲಿ ಒಂದು ಕಾಮಿಡಿ ರಿಲೀಫ್ ಅಂತ ಏನು ಸಪ್ರೇಟಾಗಿ ಹೋಗಲ್ಲ ನಮ್ಮದು ಟ್ರ್ಯಾಕ್. ಇಟ್ಸ್ ಇನ್ವಾಲ್ವ್ ವಿತ್ ದ ಮೂವಿಯ ಒಂದು ಭಾಗ ಆಗಿರುತ್ತೆ. ಅದಕ್ಕೆ ಒಂದು ಖುಷಿ ಇದ್ದೇ ಇದೆ. ಆ್ಯಂಡ್ ಒಂದು ಹೊಸ ಟೀಮು, ಎಷ್ಟೊಂದು ಜನರ ಜೊತೆ ಆಗಲೇ ಮುಂಚೆ ಒಂದೊಂದು ಮೂವಿ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಒಂಥರ ನೋನ್ ಫೇಸಸ್ಸೇ. ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್. ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿರಾಜ್ ಅಂತ. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ಮತ್ತು ಸೀರಿಯಲ್ಸ್ ಮಾಡ್ತಿದ್ದೀನಿ. ಇದು ನನ್ನ ಮೊದಲನೇ ಮೂವಿ. ಥ್ಯಾಂಕ್ ಯು ಸುನೀಲ್ ಅವರೇ, ಮೋಹನ್ ಅವರೇ. ತುಂಬ ಒಳ್ಳೆಯ ಆಪರ್ಚುನಿಟಿ. ನಾನೊಂದು ದಿಲೀಪ್ ಅನ್ನೋ ಪಾತ್ರ ಮಾಡ್ತಿದ್ದೀನಿ. ಒಬ್ಬ ಕಲಾವಿದನಿಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ. ಸೊ ನಾನು ಇಷ್ಟು ದಿನ ಮಾಡ್ಕೊಂಬಂದಿರೋ ಪಾತ್ರಗಳಲ್ಲಿ ಇದು ತುಂಬ ಡಿಫ್ರೆಂಟ್, ನನಗೆ ತುಂಬ ಒಳ್ಳೆಯ ಚಾಲೆಂಜ್ ಕೊಡುವಂಥ ಪಾತ್ರ. ಸೊ ಹೋಪ್ಫುಲಿ ನಾನು ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಡೈರೆಕ್ಟರ್ ಹೆಂಗೆ ಬರೆದಿದ್ದಾರೋ ಅದನ್ನು ಫುಲ್ಫಿಲ್ ಮಾಡ್ತೀನಿ ನನ್ನ ಆ್ಯಕ್ಟಿಂಗಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟೇಜ್ ಮೇಲೆ ಕೂತಿರೋ ಎಲ್ರಿಗೂ ಥ್ಯಾಂಕ್ಸ್, ಆ್ಯಂಡ್ ಮೀಡಿಯಾದವ್ರಿಗೂ ಥ್ಯಾಂಕ್ಸ್.
ಇಲ್ಲಿ ಬಂದಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ರಾಮಚಂದ್ರ. ಇದು ನನ್ನ 3ನೇ ಮೂವಿ ಆ್ಯಂಡ್ ಶ್ರೀ ಸರ್ ಜೊತೆ ಇದು 2ನೇ ಮೂವಿ. ಒಂದು ಗಜಾನನ ಆ್ಯಂಡ್ ಈಗ ಅರಿಹಾನ ನೀವು ಉಲ್ಟಾ ಓದಿದ್ರು ಅರಿಹಾನೆ, ಸ್ಟ್ರೈಟಾಗಿ ಓದಿದ್ರು ಅರಿಹಾನೆ. ಟೈಟಲ್ ಎಷ್ಟು ಚೆನ್ನಾಗಿದೆಯೋ ಕತೆ ಇನ್ನೂ ತುಂಬ ಚೆನ್ನಾಗಿದೆ. ಸೊ ನಾನಿದರಲ್ಲಿ ಒಂದು ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇಷ್ಟು ಜನ ಆರ್ಟಿಸ್ಟ್ ಇರೋ ಒಂದು ಸಿನಿಮಾದಲ್ಲಿ ನಾನು ಪಾಠ ಆಗಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಸೊ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿದಂಥ ವಿನಯ್ ಸರ್ಗೆ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಹಾಗೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಿತ್ರತಂಡದ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಘಾ ಸಾಗರ್. ಬಹುಶಃ ನನ್ನನ್ನು ರಾಧೇಶ್ಯಾಮ ಸೀರಿಯಲಲ್ಲಿ ಎಲ್ಲರೂ ನೋಡಿರ್ತೀರಾ. ಸೊ ಇನ್ನು ಮುಂದಿನ ಸೀರಿಯಲಲ್ಲಿ ನೋಡ್ತೀರಾ. ಸೊ ಇದು ನನ್ನ ಫಸ್ಟ್ ಕನ್ನಡ ಮೂವಿ. ಅಶೋಕ್ ಸರ್ ಪೇರಾಗಿ ಮಾಡ್ತಾ ಇದ್ದೀನಿ. ಸೊ ಅವರ ಸ್ಟೂಡೆಂಟ್ ಸಾಕ್ಷಿ ಅನ್ನುವಂಥ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ರಾಹುಲ್ಗೆ ಥ್ಯಾಂಕ್ಸ್, ನನಗೆ ಇಷ್ಟು ಒಳ್ಳೆ ಟೀಮ್ನ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ, ನನ್ನನ್ನು ಇಷ್ಟು ಒಳ್ಳೆ ಟೀಮ್ಗೆ ಇಂಟ್ರಡ್ಯೂಸ್ ಮಾಡಿದ್ದಕ್ಕೆ. ಸೊ ವಿನಯ್ ಸರ್ಗೆ, ಹಾಗೆ ಸುನೀಲ್ ಸರ್, ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಇಷ್ಟು ದಿನನೂ ಪ್ರೀತಿ ಕೊಟ್ಟಿದ್ದೀರಾ, ಇನ್ನೇನು ಪ್ರೀತಿ ಕೊಡ್ತೀರಾ. ಆ್ಯಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಶ್ರೀ. ಇದು ನನ್ನ ಮೊದಲೇ ಬಿಗ್ ಬಜೆಟ್ ಕನ್ನಡ ಮೂವಿ. ನನ್ನ ಈ ಮೂವಿಯಲ್ಲಿ ಫ್ರೆಶರ್. ಸೊ ಇಂಥ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಬೇಕು. ಇಂಥದ್ದು ದೊಡ್ಡ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡೋಂಥ ಆಪರ್ಚುನಿಟಿ ಕೊಟ್ಟರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಅ ಲಾಟ್. ನಾನು ತಾಯಿ ಪಾತ್ರ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ಹೆಸರು ಶಾರದಾ ಅಂತ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ಥರನೇ ನಮ್ಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಲ್ ಶಿವರಾಮ್. ಆ್ಯಕ್ಚುಲಿ ಎಲ್ಲರೂ ಮೂವಿ ಬಗ್ಗೆ ಹೇಳ್ತಿದ್ದಾರೆ, ನಾನು ಈ ಪ್ರೊಡಕ್ಷನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಒಂದು ಲೆಕ್ಕದಲ್ಲಿ ಮೋಹನ್ ಅವರೇ ಕಾರಣ. ನನಗೆ ಬಂದು ಫಸ್ಟ್ ಟೈಮ್ ಸ್ಟೋರಿ ಹೇಳಿದ್ರು ಈ ಥರ ಅಂತ. ನಿಜವಾಗ್ಲೂ ನನಗಂತೂ ತುಂಬ ಎಕ್ಸೈಟ್ ಆಗೋದು ಅಟ್ ದ ಸೇಮ್ ಟೈಮ್. ಆವಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ಈ ಮೂವಿನ ಯಾರಾದರೂ ಮಾಡಿ ನಾವೇ ಮಾಡಬೇಕು ಅಂತ. ಆ ಟೈಮಲ್ಲಿ ಯಾರಿಗೂ ಆದರೂ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡು ಮೊದಲನೇ ಕಾಲು CPR ಗೌಡ್ರಿಗೆ ಮಾಡಿದ್ದು. ಬರೀ 10 ಸೆಕೆಂಡ್ಸಲ್ಲಿ ನಾನು ಆ ಪ್ರಾಜೆಕ್ಟ್ನ ಓಕೆ ಮಾಡಿಸಿದ್ದೆ. ನನ್ನ ಡೈರಿನಲ್ಲಿ ಮೊದಲನೇ ಪುಟದಲ್ಲಿ ಬರೆದಿರೋದು ಈ ಸಿನಿಮಾನ ಇದು 10 ಸೆಕೆಂಡ್ ಪ್ರಾಜೆಕ್ಟ್ ಅಂತ. ಸೊ ಈ ಮೂವಿ ಸ್ಟೋರಿ ನಾನು ಮೊದಲು ಕೇಳಿದ್ದು ನಾನೇ, ತುಂಬ ಇಷ್ಟ ಆಗಿದ್ದು ನನಗೇನೆ. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಆ್ಯಂಡ್ CPR ಗೌಡ್ರು, ನಮ್ಮ ಅಣ್ಣಯ್ಯ, ಹಾಗೆ ಎಲ್ಲ ಆರ್ಟಿಸ್ಟ್ಗಳಿಗೂ ಟೆಕ್ನಿಷಿಯನ್ಸ್ಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಚಿತ್ರದ ಸಂಗೀತ ನಿರ್ದೇಶಕರು, ದಯವಿಟ್ಟು ಒಂದೆರಡು ಮಾತು. ನಮ್ಮ ಚೊಚ್ಚಲ ಪ್ರಯತ್ನ. ಸಂಗೀತಾಭ್ಯಾಸ ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೀರಾ? ಚಿತ್ರಕ್ಕೆ ಸಂಗೀತಾಭ್ಯಾಸ ಯಾವರಿಂದ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಅವ್ರು ಹೇಳ್ದಂಗೆ ಚಿತ್ರಕ್ಕೆ ಪ್ರಯತ್ನ ಬಂದು ಆ್ಯಕ್ಚುಲಿ ನಾವು ಒಂದು 5-6 ವರ್ಷದ ಹಿಂದೆಯಿಂದನೇ ಮಾಡ್ತಾ ಇದ್ದೀವಿ. ಮೋಹನ್ ಸರ್ ಒಂದು 5-6 ಇಯರ್ಸಿಂದನೇ ಇದರ ಒಂದು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದರ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ. ಈ ಚಿತ್ರದ ಮ್ಯೂಸಿಕ್ ವೈಸ್ ನಾನೇನೋ ಹೇಳಬೇಕು ಅಂತಂದರೆ, ಸಾಮಾನ್ಯ ಏನಾಗುತ್ತೆ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅವರು ಒಂದು ಕಾನ್ಸೆಪ್ಟ್ ಥರ ಕೊಡ್ತಾರೆ, ನಾವು ಇದನ್ನು ಮ್ಯೂಸಿಕ್ ಥರ ಮಾಡಿ ಕೊಡುವಂಥ ಒಂದು ವಾಡಿಕೆನಲ್ಲೇ ಇದೆ. ಆದರೆ ಈ ಸಲ ನಾವೇನು ಮಾಡಿದೆ, ಪ್ರತಿಯೊಂದು ಅವರು ಸೀನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಸೀನ್ಗೆ ಯಾವ ರೀತಿ ಮ್ಯೂಸಿಕ್ ಮಾಡ್ಬೋದು ಅಂತ ಮೊದಲೇ ಮಾಡಿ ಅದಕ್ಕೆ ಅದು ಹಾಗೆ ಇವರು ಚಿತ್ರೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಹೊಸ ಪ್ರಯತ್ನ ಭಾಳ ಚೆನ್ನಾಗಿ ಅವರು ಮೂಡಿಸ್ಕೊಂಡು ಬರ್ತಾಯಿದ್ದಾರೆ. ಆ್ಯಸ್ ಐ ಸೆಡ್, ಇಲ್ಲಿರೋ ಎಲ್ಲ ಅತಿಥಿಗಳು ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮೋಹನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ದಯವಿಟ್ಟು ಚಿತ್ರದ PRO ಹರೀಶ್ ಅರಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಹರೀಶ್ ಅವರು ಬರಬೇಕು. ಒಂದು ಚಿಕ್ಕ ಉಡುಗೊರೆ ಸ್ವೀಕರಿಸಬೇಕು ನಮ್ಮ ಕಡೆಯಿಂದ. MP ಪ್ರೊಡಕ್ಷನ್ಸ್ನ ಚೊಚ್ಚಲ ಪ್ರಯತ್ನ, ಶೀರ್ಷಿಕೆ ಅನಾವರಣ, ಚಿತ್ರದ ಕ್ಯಾಮರಾ ಸ್ಟಾರ್ಟ್, ಚಿತ್ರಕ್ಕೆ ಕ್ಲಾಪ್ ಮಾಡಿದ್ದಾರೆ.
ಥ್ಯಾಂಕ್ ಯು ಹರೀಶ್ ರಾಜ್ ಅವರಿಗೆ, ಬಿಕಾಸ್ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕಾದ್ರೆ ಎಲ್ಲರೂ ಕಾರಣಕರ್ತರಾಗಿರ್ತಾರೆ. ಬಟ್ ಚಪ್ಪಾಳೆ ನಮ್ಮ ಕಲಾವಿದರಿಂದ ಜಾಸ್ತಿ ಬರಲಿ, ಎಸ್ಪೆಷಲಿ ಅರಿಹ ಚಿತ್ರದಿಂದ ಇಂಡಿವಿಜುವಲ್ ಯಾರು ಜೋರು ಚಪ್ಪಾಳೆ ತರ್ತಾರೆ ಅವ್ರಿಗೆ ಇಂಡಿವಿಜುವಲ್ ಪ್ರಮೋಷನ್ಸ್ ಗ್ಯಾರಂಟಿ ಇದೆ. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಸೊ ಇಲ್ಲಿಗೆ ಈ ನಮ್ಮ ಹರೀಶ್ ಅವರು ಎರಡು ಮಾತಾಡಬೇಕು. ಪ್ರೆಸ್ ಮೀಟ್ ಇಲ್ಲಿಗೆ ಮುಗಿದಿದೆ. ಫೋಟೋ ಸೆಷನ್ಸ್ ಈಗ ಶುರು ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್ ಮ್ಯೂಸಿಕ್ ಪ್ಲೇ